ಧರ್ಮಸ್ಥಳದ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಗ್ತಾ ಇದೆ. ಅದೇನಪ್ಪ ಅಂದ್ರೆ ಅನನ್ಯ ಭಟ್ ನಾಪತ್ತೆ ಅಂಥೇಳಿ ಸುಳ್ಳನ್ನ ಹೇಳಿದ್ರ ಸುಜಾತ ಭಟ್ ಅನ್ನುವಂತಹ ಪ್ರಶ್ನೆ. ಯಾರದ್ದೋ ಫೋಟೋ ತೋರಿಸಿ ಸುಳ್ಳು ಹೇಳುವ ಕೆಲಸವನ್ನ ಸುಜಾತ ಭಟ್ ಮಾಡಿದ್ರ? ವಾಸಂತಿ ಎಂಬ ಮಹಿಳೆಯ ಫೋಟೋವನ್ನ ತೋರಿಸಿದ್ರ ಸುಜಾತ ಭಟ್ ಅನ್ನುವಂತಹ ಅನುಮಾನ. ಮಗಳು ಅನನ್ಯ ಭಟ್ ಮಿಸ್ಸಿಂಗ್ ಅಂಥೇಳಿ ಸುಜಾತ ಭಟ್ ದೂರನ್ನ ಕೊಟ್ಟಿರ್ತಾರೆ. ನನ್ನ ಬಳಿ ಫೋಟೋ ಇರಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಯಾವಾಗ ಸುಜಾತ ಭಟ್ ನಡೆಯ ಬಗ್ಗೆ ಅನುಮಾನಗಳು ಹೆಚ್ಚಾದವೋ ತತ್ಕ್ಷಣಕ್ಕೆ ವಕೀಲರ ಮೂಲಕ ಒಂದು ಫೋಟೋವನ್ನು ರಿಲೀಸ್ ಮಾಡ್ತಾರೆ. ಆ ಫೋಟೋ ಅನನ್ಯ ಭಟ್ಟದ ಅಲ್ಲ ಅನ್ನೋದು ಗೊತ್ತಾಗ್ತಾ ಇದೆ. ಆ ಫೋಟೋ ವಾಸಂತಿ ಅವರದ್ದು ಅನ್ನೋದು ಗೊತ್ತಾಗ್ತಾ ಇದೆ. ಈ ವಾಸಂತಿ ಅವರು ಯಾರು ಅಂದರೆ ಮೂಲತಃ ಬೆಂಗಳೂರಿನವರು. ಇದೇ ವಾಸಂತಿ ಅವರ ಮನೆಯಲ್ಲಿ ಸುಜಾತ ಭಟ್ ಕೇರ್ ಟೇಕರ್ ಆಗಿ ಕೆಲಸವನ್ನು ನಿರ್ವಹಿಸ್ತಾ ಇರ್ತಾರಂತೆ. ಗಂಡ ಹೆಂಡತಿ ಸತ್ತ ನಂತರ ಆಕೆಯ ಬಾಲ್ಯದ ಫೋಟೋವನ್ನು ಈಗ ತಂದಿದ್ದಾರೆ ಅನ್ನುವಂತಹ ವಿಚಾರ. SIT ತನಿಖೆಯ ಬೆನ್ನಲ್ಲೇ ಅನನ್ಯ ಭಟ್ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಚಾರ. ರಿಪ್ಪನ್ಪೇಟೆಯಲ್ಲಿ 1999ರಿಂದ 2007ರವರೆಗೂ ಕೂಡ ಸುಜಾತ ಭಟ್ ವಾಸವಾಗಿದ್ರಂತೆ. ಸುಜಾತ ಭಟ್ಗೆ ಮಗಳೇ ಇರಲಿಲ್ಲ ಅನ್ನೋದನ್ನ ನೆರೆಹೊರೆಯವರು ಹೇಳ್ತಾ ಇದ್ದಾರೆ. ರಿಪ್ಪನ್ಪೇಟೆಯವರು ಹೇಳ್ತಾ ಇದ್ದಾರೆ ಸುಜಾತ ಭಟ್ ನಾಯಿಗಳನ್ನ ಮಕ್ಕಳಂತೆ ಸಾಕ್ತಾ ಇದ್ರು. ಪಬ್ಲಿಕ್ ಟಿವಿಗೆ ರಿಪ್ಪನ್ಪೇಟೆಯ ನೆರೆಹೊರೆಯವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸುಮಾರು 6-7 ವರ್ಷಗಳ ಕಾಲ ಸುಜಾತ ಭಟ್ ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ವಾಸವಾಗಿರ್ತಾರೆ. ಈ ಸಂದರ್ಭದಲ್ಲಿ ಅವರ ಮನೆಯ ಅಕ್ಕಪಕ್ಕ ಇದ್ದಂತಹ ನೆರೆಹೊರೆಯವರು ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ. ಯಾವುದೇ ಮಕ್ಕಳಿಲ್ಲ ಅನ್ನುವಂತಹ ವಿಚಾರವನ್ನು ಪ್ರಸ್ತಾಪಿಸ್ತಾರೆ. ಮಕ್ಕಳಿಲ್ಲದೆ ಇರುವಂತಹ ಸುಜಾತ ಭಟ್ಗೆ ಅನನ್ಯ ಭಟ್ ಅನ್ನುವಂತಹ ಮಗಳು ಹೇಗೆ ಬಂದ್ಲು ಅನ್ನೋದು ಈಗಿರುವಂತಹ ಪ್ರಶ್ನೆ. ಈಗ ಸುಜಾತ ಭಟ್ ಅಂತ ಹೇಳಿ ಅವರು ರಿಪ್ಪನ್ಪೇಟೆ ಗಂಡನ ಮನೆ ಅಂತ ಹೇಳ್ಕೊಂಡು ಈಗ ಬ್ಯಾಂಗ್ಳೂರಲ್ಲಿ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಮಗಳಿದ್ದಾಳೆ, ಮಗಳು ಕಾಣೆಯಾಗಿದ್ದಾಳೆ ಅಂತ ಹೇಳಿ ಸುದ್ದಿ ಹರಡಿಸ್ತಾ ಇದ್ದಾರೆ. ಆ್ಯಕ್ಚುಲಿ ಅವರು ರಿಪ್ಪನ್ಪೇಟೆಯಲ್ಲಿ ಇದ್ದರು, 2003ರಲ್ಲಿ ಇದ್ದರು ಅಂತ ಅನಿಸುತ್ತೆ. 90ಇಂದ 2003ವರೆಗೂ ಇದ್ದರು ಅಂತ ಅನಿಸುತ್ತೆ. ಬಟ್ ಅವರಿಗೆ ಯಾವುದೇ ರೀತಿ ಮಕ್ಕಳಾಗಿರೋವಂಥದ್ದು ನನಗೆ ಗೊತ್ತಿಲ್ಲ. ಮಕ್ಕಳು ಇಲ್ಲ ಅಂತ ಅಂದ್ಕೊತೀನಿ, ಭಾವಿಸ್ತೀನಿ. ಬಟ್ ಅವರು ಮಧ್ಯದಲ್ಲೇ ಗಂಡನ್ನ ಬಿಟ್ಟು ಹೋಗ್ಬಿಟ್ರು. ಅವರು ಗಂಡ ಪ್ರಭಾಕರ್ ಅಂತೇಳಿ ಅವ್ರ ನಾಯಿಗಳನ್ನೆಲ್ಲ ಸಾಕೊಂಡು ಅವರು ಜೀವನ ಮಾಡ್ತಾಯಿದ್ರು ಹಂಗೂ ಹಿಂಗೂ. ಬಟ್ ಇವರು ಸ್ವಲ್ಪ ಕಾಲನೇ ಜೀವನ ಮಾಡಿ ಅವ್ರ ಜೊತೆ. ಬಟ್ ಮಕ್ಕಳಾಗಿರೋಂಥದ್ದು ಯಾವುದೂ ಸುದ್ದಿಗಳಿಲ್ಲ. ಇವರೀಗ ಮಗಳು ಕಾಣಾಗಿದ್ದಾಳೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ ಅಂತ ಸುದ್ದಿ. ಸುಮಾರು ನನಗೆ ಒಂದು 50-56 ವರ್ಷ. ಇತ್ತೀಚೆಗೆ ಒಂದು 2-3 ದಿನಗಳಿಂದ ಕೆಲವು TV ವಾಹಿನಿಗಳಲ್ಲಿ ಒಂದು ಸುದ್ದಿ ಪ್ರಕಟವಾಗಿದೆ, ಧರ್ಮಸ್ಥಳ ಬೇಸಾಗಿ. ಈ ವಿಚಾರದಲ್ಲಿ ರಿಪ್ಪನ್ಪೇಟೆ ಇದು ಹೆಸರು ಇದರಲ್ಲೇ ತಳ್ಕಾಕೊಂಡಿತ್ತು. ರಿಪ್ಪನ್ಪೇಟೆಯಲ್ಲಿ ಸುಜಾತ ಭಟ್ ಅಂತೇಳಿ, ಆಮೇಲೆ ಅನಿಲ್ ಭಟ್ ಅಂತೇಳಿ, ಅವ್ರ ಮಗಳು ಅನನ್ಯ ಭಟ್ ಅಂತೇಳಿ ಈ ಥರ ಸುದ್ದಿ ಇವರು ಮಾಧ್ಯಮಗಳಲ್ಲಿ ಬರ್ತಾಯಿದೆ. ನನಗೆ ಗೊತ್ತಿದ್ದಂಗೆ ನನ್ನ ವಿಚಾರಕ್ಕೆ ಬಂದಂಗೆ 1999 ಆ ಆಸ್ಪಾಸಲ್ಲಿ ಇಲ್ಲೇ ಪಕ್ಕದ್ದು ಪ್ರಭಾಕರ್ ಬಾಳಿಗ ಅಂತೇಳಿ ಅವ್ರ ಜೊತೆಗೆ ಇವತ್ತೇನು ಹೇಳ್ತಿದ್ದಾರೆ ಸುಜಾತ ಭಟ್ ಅಂತೇಳಿ ಅವರು ಇಲ್ಲಿದ್ದರು. ಅವ್ರು ಹೇಳ್ದಂಗೆ ಬಹುತೇಕ ಅವರು ಪ್ರಭಾಕರ್ ಬಾಳಿಗ ಅವರ ತಾಯಿ ಸ್ವಲ್ಪ ಆರಾಮಿಲ್ದಾಗಿತ್ತು. ಆ ಟೈಮಲ್ಲಿ ನೋಡ್ಕೊಂಬರ್ಲಿಕ್ಕೆ ಅವ್ರು ಇಲ್ಲಿದ್ದರು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರ ತಾಯಿನ. ಅವರ ಜೊತೆಯಲ್ಲಿ ಒಬ್ಬರು ಸುಜಾತ ಅನ್ನೋರು ಇದ್ದಿದ್ದು ಹೌದು. ಅವರು ಸಾಧಾರಣ ನನ್ನ ಪ್ರಕಾರ 93ನೇ ಇಸ್ವಿಯಿಂದನೂ ಇದ್ದಾರೆ. 2009ರಲ್ಲಿ ಪ್ರಭಾಕರ್ ಬಾಳಿಗ ಅವರು ತೀರೋದ್ರು. ಬಟ್ ಅದಕ್ಕಿಂತ ಒಂದು 2-3 ವರ್ಷದ ಹಿಂದೆ ಇಲ್ಲಿ ಊರಿಂದ ಅವರು ನಾಪತ್ತೆ ಆಗಿದ್ದಾರೆ. ಅವರ ನಂತರ ಎಲ್ಲಿ ಅವರು ಬೇರೆ ಬಿಡಿಸೇನೂ ಗೊತ್ತಿಲ್ಲ. ಅವ್ರಿಗ್ಯಾರಿಗೂ ಮಕ್ಕಳಿಗೆ ಏನೂ ಇಲ್ಲ. ಪ್ರಭಾಕರ್ ಅವರು ನಾಯಿ ಸಾಕ್ಕೊಂಡು ನಾಯಿ ಪ್ರಭಾಕರ್ ಅಂತೇಳಿ ಪ್ರಚಲಿತವಾಗಿದ್ದರು. ಹಾಗೆ ಪ್ರಭಾಕರ್ ಅಂದರೆ ಗೊತ್ತಾಗ್ತಿರಲಿಲ್ಲ ಜನಕ್ಕೆ. ಮಾತಾಡೋದೇ ಜನ ನಾಯಿ ಪ್ರಭಾಕರ್ ಅಂತೇಳಿ. ಇಲ್ಲ ಪ್ರಭಾಕರ್ ಅವರು ಇದ್ದಾಗಲೇ 2-3 ವರ್ಷದ ಹಿಂದೆಯೇ ಅವರು ಬಿಟ್ಟು ಹೋಗಿದ್ದಾರೆ. 2001ರಲ್ಲಿ ತಗೊಂಡಿರೋ ಜಾಗ. ಅವಾಗ ಪ್ರಭಾಕರ್ ಅವರಿದ್ದರು. ಅವರು ಬೇರೆ ಒಂದು ಹೆಂಗ್ಸಿತ್ತು, ಅದ್ರ ಹೆಸರು ನಂಗೆ ಗೊತ್ತಿದ್ದರೆ. ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ SIT ಅಧಿಕಾರಿಗಳಿಂದ ಮಾಸ್ಕ್ ಮ್ಯಾನ್ಗೆ ಗ್ರಿಲ್ ಮುಂದುವರೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಬೆಳ್ತಂಗಡಿ SIT ಕಚೇರಿಯಲ್ಲಿ ದೂರುದಾರನಿಗೆ ತೀವ್ರ ವಿಚಾರಣೆಗೊಳಪಡಿಸಲಾಗಿದೆ. ಕಳೆದ 5 ಗಂಟೆಗಳಿಂದ ನಡೀತಾ ಇರುವಂತಹ ವಿಚಾರಣೆ ಇದು. SIT ಕಚೇರಿಗೆ ಊಟವನ್ನು ತರಿಸ್ಕೊಟ್ಟಿದ್ದಾರೆ SIT ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ನಿನ್ನೆಯೂ ಕೂಡ ಈತನನ್ನು ವಿಚಾರಣೆಗೊಳಪಡಿಸಲಾಗಿತ್ತು.
ನಿನ್ನೆ ಹತ್ತತ್ರ 7-7.5 ಗಂಟೆಗಳ ಕಾಲ ಈತನಿಗೆ ಗ್ರಿಲ್ ಮಾಡಲಾಗಿತ್ತು. ಇವತ್ತು ಆ ತನಿಖೆಯ ಮುಂದುವರೆದ ಭಾಗ. ಇವತ್ತು ಕೂಡ ಕಳೆದ 5 ಗಂಟೆಗಳಿಂದ ನಿರಂತರವಾಗಿ ಈತನನ್ನು ವಿಚಾರಣೆಗೊಳಪಡಿಸಲಾಗಿದೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುಖಪಾಲ್, ನಿನ್ನೆ 7.5 ಗಂಟೆ, ಇವತ್ತು 5 ಗಂಟೆಯಿಂದ ನಿರಂತರವಾಗಿ ಈತನನ್ನ ವಿಚಾರಣೆಗೊಳಪಡಿಸಿದ್ದಾರೆ SIT ಅಧಿಕಾರಿಗಳನ್ನೋದು ಗೊತ್ತಾಗ್ತಾ ಇದೆ. ಹೇಗೆ ಸಾಗ್ತಾ ಇದೆ ವಿಚಾರಣೆಯ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದಾನಂತೆ ದೂರುದಾರ, ಏನು ಡೀಟೇಲ್ ಸಿಗ್ತಾ ಇದೆ? ಪ್ರೇಮು, ಬೆಳಿಗ್ಗೆಯಿಂದ ಆರಂಭ ಆಗಿರುವಂಥ ವಿಚಾರಣೆ ಈಗ ಸುಮಾರು 5 ಗಂಟೆಗಳು ಕಳೆದಿದೆ. ಸತತವಾಗಿ ಆತನ ವಿಚಾರಣೆಯನ್ನು ಮಾಡ್ತಾರೆ. ಮಧ್ಯದಲ್ಲಿ ಊಟದ ವಿರಾಮವನ್ನು ಕೊಟ್ಟಿದ್ದಾರೆ, ಊಟ ಅಲ್ಲಿಗೆ ತರಿಸಿಕೊಟ್ಟಿದ್ದಾರೆ. ಆ ಬಳಿಕ ಮತ್ತೆ ವಿಚಾರಣೆಯನ್ನು ಮುಂದುವರಿಸಿರುವಂಥದ್ದು. SIT ಅಧಿಕಾರಿಗಳು ಸಾಕಷ್ಟು ಮಾಹಿತಿಯನ್ನು ಈತನ ಹತ್ರ ಕಲೆ ಹಾಕುವಂಥ ಪ್ರಯತ್ನಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಿನ್ನೇನು ಸುಮಾರು 7 ಗಂಟೆಗಳ ಕಾಲ ತಲೆಬುರುಡೆಯ ವಿಚಾರವಾಗಿ ಪ್ರಶ್ನೆಗಳನ್ನು ಮಾಡಿದ್ದಾರೆ. ಇವತ್ತು ಮುಂದುವರೆದು ಅದೇ ರೀತಿಯಾಗಿ ಆ ತಲೆಬುರುಡೆ ಎಲ್ಲಿಂದ ತಂದಿದ್ದಾನೆ ಅನ್ನೋದರ ಬಗ್ಗೆನೇ ಸಾಕಷ್ಟು ಗೊಂದಲಗಳಿರುವಂಥ ಕಾರಣಕ್ಕಾಗಿ ಅದನ್ನ ಮಹಾಜರು ಮಾಡುವ ಅಗತ್ಯತೆ ಇರುವಂತ ಕಾರಣಕ್ಕಾಗಿ ಈತನಲ್ಲಿ ಸಾಕಷ್ಟು ಮಾಹಿತಿಗಳನ್ನು ಕೇಳ್ತಾ ಇದ್ದಾರೆ. ಆದರೆ ಆತ ಯಾವುದೇ ರೀತಿಯಾದಂಥ ಸ್ಪಷ್ಟ ಮಾಹಿತಿಯನ್ನ ಈವರೆಗೂ, ನಿನ್ನೆ 7 ಗಂಟೆ ವಿಚಾರಣೆ, ಇವತ್ತಿನ ಈವರೆಗೆ ನಡೆದಿರುವಂತಹ 5 ಗಂಟೆಯ ವಿಚಾರಣೆ, ಈವರೆಗೂ ಯಾವುದೇ ರೀತಿಯಾದಂಥ ಸ್ಪಷ್ಟತೆಯನ್ನ ಆತ ಕೊಟ್ಟಿಲ್ಲ. ಇದು ತಲೆಬುರುಡೆಯನ್ನು ಎಲ್ಲಿಂದ ತಂದಿದ್ದೇನೆ ಅನ್ನುವಂಥದ್ದು ಆತ ಸ್ಪಷ್ಟವಾಗಿ ಇನ್ನೂ ಹೇಳ್ತಾ ಇಲ್ಲ. ಆರಂಭದಲ್ಲಿ ಅದು ಧರ್ಮಸ್ಥಳದ ಅರಣ್ಯ ಪ್ರದೇಶದಿಂದ ತಂದಿದ್ದೇನೆ ಅನ್ನುವಂಥದ್ದನ್ನು ವಿಡಿಯೋ ಸಮೇತವಾಗಿ ಆತ ಬಹಿರಂಗಗೊಳಿಸಿದ, ನ್ಯಾಯಾಲಯದಲ್ಲೂ ಇದನ್ನೇ ಹೇಳಿದ್ದ. ಆದರೆ ಈಗ ಎಲ್ಲಿ ಅನ್ನುವಂಥದ್ದು ಪರ್ಟಿಕ್ಯುಲರ್ ಆದಂಥ ಪ್ಲೇಸನ್ನು ಆತ ಹೇಳ್ತಾ ಇಲ್ಲ. ಅದು ಧರ್ಮಸ್ಥಳದಲ್ಲಿ ಯಾವ ಭಾಗದಲ್ಲಿ ಅನ್ನುವಂಥದ್ದನ್ನು ಆತ ಹೇಳ್ತಾ ಇಲ್ಲ. ಅದು ನನಗೆ ಮರ್ತೋಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾನೆ. ಇತ್ತೀಚೆಗೆ ತಂದಿರುವಂಥ ತಲೆಬುರುಡೆ, ಸುಮಾರು 2-3 ತಿಂಗಳ ಹಿಂದೆ ತಂದಿರುವಂಥ ತಲೆಬುರುಡೆಯ ಪ್ಲೇಸ್ ಯಾವುದು ಅನ್ನುವಂಥದ್ದು ಆತನಿಗೆ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಅದನ್ನು ವಿಚಾರಣೆ ಮಾಡುವಂಥ ಕೆಲಸವನ್ನು ಈಗ ಸದ್ಯದ ಮಟ್ಟಿಗೆ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಆವತ್ತಿನ ವಿಡಿಯೋ ಏನಿದೆ, ಆ ವಿಡಿಯೋವನ್ನು ಆಧರಿಸಿ ಅದರಲ್ಲಿದ್ದಂಥ ವ್ಯಕ್ತಿಗಳು ಯಾರು ಅನ್ನುವಂಥದ್ದನ್ನು ಆತನ ಹತ್ರ ಬಾಯಿ ಬಿಡಿಸುವ ಕೆಲಸಗಳನ್ನು ಮಾಡಿದ್ದಾರೆ. ಒಂದು ವೇಳೆ ಆ ವ್ಯಕ್ತಿಗಳು ಇವರೇ ಅನ್ನುವಂಥದ್ದು ಖಚಿತತೆ ಆದ ಬಳಿಕ ಅವರನ್ನು ತಂದು ಅವರ ಮೂಲಕ ಇದನ್ನ ಎಲ್ಲಿಂದ ತಂದಿದ್ದಾನೆ ಅನ್ನುವಂಥದ್ದನ್ನ ತಿಳ್ಕೊಳ್ಳುವ ಪ್ರಯತ್ನವನ್ನ SIT ಅಧಿಕಾರಿಗಳು ಮಾಡ್ತಾರೆ ಮುಂದಿನ ದಿನಗಳಲ್ಲಿ. ಈಗ ಅದಾದ್ರೆ ಮಾತ್ರ ಒಂದು ಮಹಜರ್ ಮಾಡಲಿಕ್ಕೆ ಸಾಧ್ಯ ಆಗುವಂಥದ್ದು. ಈ ವಿಡಿಯೋದಲ್ಲಿ ಇರುವಂಥ ವ್ಯಕ್ತಿಗಳು ಸಿಕ್ಕರೆ ಅವರ ಮೂಲಕ ಈ ಒಂದು ಜಾಗವನ್ನ ಪತ್ತೆ ಹಚ್ಚಬೇಕು ಅನ್ನುವಂಥ ಕಾರಣಕ್ಕಾಗಿ ಅವರನ್ನ ನಾಳೆ ಕರೆಸುವಂತ ಸಾಧ್ಯತೆ ಇದೆ. ಇವತ್ತು ಈತ ಕೆಲಸ ಮಾಡಿರುವಂತ ಗ್ರಾಮ ಪಂಚಾಯತ್ನಲ್ಲಿದ್ದಂಥ ಕೆಲವರನ್ನ ತಂದು ವಿಚಾರಣೆ ಮಾಡಲಾಗಿದೆ. ಜೊತೆಗೆ ಈತನನ್ನು ಇವತ್ತು ಸಂಪೂರ್ಣವಾಗಿ ವಿಚಾರಣೆ ಮಾಡಲಾಗಿರುವಂಥದ್ದು. ಪ್ರೇಮ್, ಓಕೆ, ಥ್ಯಾಂಕ್ ಯು ಸುಖಪಾಲ್ ತಮ್ಮೆಲ್ಲ ಮಾಹಿತಿಗಾಗಿ. 1 ತಿಂಗಳ ಹಿಂದೆ ತಲೆಬುರುಡೆ ತಂದಂತಹ ಜಾಗವೇ ಈ ಅನಾಮಧೇಯ ವ್ಯಕ್ತಿಗೆ ಗೊತ್ತಾಗ್ಲಿಲ್ಲ ಅಂದ್ರೆ 20-25 ವರ್ಷದ ಹಿಂದೆ ಈತ ಹೂತಿಟ್ಟಂತಹ ಜಾಗವನ್ನ ಯಾವ ಧೈರ್ಯದ ಮೇಲೆ ತೋರಿಸಿದ ಅನ್ನೋದು ಈಗಿರುವಂತಹ ಪ್ರಶ್ನೆ.